ನಿಮ್ಮ ಜನಾಂದೋಲನ ಸಮಾವೇಶಕ್ಕೆ ಅವರು ಪಾದಯಾತ್ರೆ ಸಮಾರೋಪ ಸಮಾರಂಭ. BJP ಅವರು JDS ಅವರು ಏನಾದರೂ ರಾಜ್ಯದ ಜನರ ಪರವಾಗಿದ್ದಿದ್ರೆ ಅವರು ಮೈಸೂರು ಚಲೋ ಅಲ್ಲ ದಿಲ್ಲಿ ಚಲೋ ಯಾತ್ರೆ ಮಾಡಬೇಕಾಗಿತ್ತು. ಕನ್ನಡಿಗರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ, ನಮ್ಮ ತೆರಿಗೆದ ಬಗ್ಗೆ, ನಮಗೆ ಬರಬೇಕಾಗಿರುವಂಥ ಪಾಲೇನಿದೆ, ಬರದಿರ್ಬೋದು, ಅತಿವೃಷ್ಟಿದಿರ್ಬೋದು, ಅದ್ರ ಬಗ್ಗೆ ದಿಲ್ಲಿ ಚಲೋ ಯಾತ್ರೆ ಮಾಡಿದರೆ ನಾವು ಮೆಚ್ತಾ ಇದ್ವಿ. ಇದು ಮೈಸೂರು ಚಲೋ ಯಾತ್ರೆ ಮಾಡ್ತಾ ಇರೋದು ವಿಜೇಂದ್ರ ಮತ್ತು ನಿಖಿಲ್ ಅವರು ಲೀಡರ್ ಮಾಡಲಿಕ್ಕೆ, ಆದರೆ ಅದು ಸಂಪೂರ್ಣವಾಗಿ ವಿಫಲ ಆಗಿದೆ. ಕಾರಣ ಯಾವುದೇ ಏನೋ ನಿಮ್ಮ BJP ಸೀನಿಯರ್ ಲೀಡರ್ಸ್ ಇದರಲ್ಲಿ ಪಾಲ್ಗೊಂಡಿಲ್ಲ. ನಾವು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಅಂತ ನಂಬಕ್ಕೆ ಹೋಗಬೇಡಿ. BJP ಸೀನಿಯರ್ ಲೀಡರ್ಸು ಈ ಪಾದಯಾತ್ರೆ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ನೀವೇ ನೋಡಿ, ನಿಮ್ಮ ಚಾನೆಲ್ಗಳಲ್ಲೇ ಬಂದಿದೆ. ಯಡಿಯೂರಪ್ಪ ಅವರು ನೈತಿಕತೆ ಇದ್ದರೆ ಯಾವುದೇ ರಾಜಕೀಯ ವೇದಿಕೆ ಹತ್ತಬಾರದು, ಆ ವೇದಿಕೆಗೆ ಕಳಂಕ ಬರುತ್ತೆ ಅಂತ ಹೇಳಿದ್ಯಾರು? ಕಾಂಗ್ರೆಸ್ BJP ಲೀಡರ್ಸ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ವಿಜೇಂದ್ರ ಅವರು? ಇವರು ಇಷ್ಟು ಏನೋ ಕ್ಲೀನ್ ಇದ್ದರೆ, ಇಷ್ಟು ಕಮಿಟೆಡ್ ಇದ್ದರೆ ನಮ್ಮ ರಾಜ್ಯದ ಜನರಿಗೆ, ದೇವರಾಜರ ಟ್ರಕ್ ಟರ್ಮಿನಲ್ನಲ್ಲಿ ಅವ್ರ MLA ಅವರು ಜೈಲಿಗೆ ಹೋಗಿದ್ರ? ಇಲ್ಲ. ಇವ್ರ ತಂದೆಯವರು 2-3 ಸರಿ ರಾಜೀನಾಮೆ ಯಾಕೆ ಕೊಟ್ಟಿದ್ದು? ಇವ್ರದ ಪೂಜ್ಯ ಅಪ್ಪಾಜಿಯವರ ಈ ಪಾಕ್ಸ್ಕೋ ಕೇಸ್ ಬಗ್ಗೆ ವಿಜೇಂದ್ರ ಅವರ ಅಭಿಪ್ರಾಯ ಏನು? ಅಶೋಕ್ ಅವರ ಅಭಿಪ್ರಾಯ ಏನು? ಕುಮಾರಸ್ವಾಮಿ ಅವರ ಅಭಿಪ್ರಾಯ ಏನು? ಪ್ರಜ್ವಲ್ ರೇವಣ್ಣ ಕೇಸ್ ಬಗ್ಗೆ ಕುಮಾರಸ್ವಾಮಿ ಅವರ ಅಭಿಪ್ರಾಯ ಏನು? ವಿಜೇಂದ್ರ ಅವರ ಅಭಿಪ್ರಾಯ ಏನು? ಸೂರಜ್ ರೇವಣ್ಣ ಅವರ ಏನು ಪ್ರಕರಣದ ಬಗ್ಗೆ ಏನು ಅಭಿಪ್ರಾಯ? ಬಿಟ್ಕಾಯಿನ್ ಬಗ್ಗೆ ಏನು ಅಭಿಪ್ರಾಯ? ಗಂಗಾ ಕಲ್ಯಾಣ್ ಯೋಜನೆ ಬಗ್ಗೆ ಏನು ಹಗರಣ ಆಗಿತ್ತು, ಅದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಇವೆಲ್ಲ ಕೊಟ್ಬಿಟ್ಟು ನೀವು ಮಾತಾಡಿ. ಇವತ್ತು ದೊಡ್ಡ ಸಮಾವೇಶ ಇದೆಯಲ್ಲ ಮೈಸೂರಿನಲ್ಲಿ, ವೇದಿಕೆ ಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಆಯ್ತಪ್ಪ, ಇವರು ಗಂಡಸ್ತನದ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ನಿನ್ನೆ JDS ಲೀಡರ್ ಹೇಳ್ತಾ ಇದ್ರಲ್ಲ, ಗಂಡಸ್ತನದ ರಾಜಕೀಯ ಮಾಡಬೇಕು ಕಾಂಗ್ರೆಸ್ನವರು ಅಂತ. ವೇದಿಕೆ ಮೇಲೆ ಲಕ್ಷಾಂತರ ಜನ ಇರ್ತಾರೆ, ಅವ್ರ ಮುಂದೆ ಹೇಳಿ ಪಾಕ್ಸ್ಕೋ ಕೇಸ್ ಬಗ್ಗೆ ಏನು ಅಭಿಪ್ರಾಯ, ಪ್ರಜ್ವಲ್ ರೇವಣ್ಣದ ಕೇಸ್ ಬಗ್ಗೆ ಏನು ಅಭಿಪ್ರಾಯ. ಆವಾಗ ನಾವು ಒಪ್ತೀವಿ ನಿಮ್ಮದು ರಾಜಕೀಯನೂ ಫೇರ್ ಇದೆ ಅಂತ. ಅಲ್ಲಿ ತನಕ ಜನರಿಗೆ ದಾರಿ ತಪ್ಪಿಸೋದು ನಿಲ್ಲಿಸ್ಬೇಕು. ಇದು ಮೈಸೂರು ಚಲೋ ಏನಿದೆ, ಇದು ಲಾಂಚ್ ಪ್ಯಾಡ್ ಅಷ್ಟೇ ವಿಜೇಂದ್ರ ಅವರಿಗೆ. ಅನ್ಫಾರ್ಚುನೇಟ್ಲಿ ಇದು ಲಾಂಚ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಸರ್, ಸುರ್ಜೇವಾಲ ಅವರು ವೇಣುಗೋಪಾಲ್ ಅವರು ಬಂದು ಮೀಟಿಂಗ್ ಮಾಡಿ ಸಿದ್ದರಾಮಯ್ಯ ಅವರ ಪರ ನಿಲ್ಲಬೇಕು ಅಂತ ನಿಮಗೆಲ್ಲ ಸೂಚನೆ ಕೊಟ್ಟೋದ್ರು. ನೀವು ನಿನ್ನೆ ಜನಾಂದೋಲನ ಸಮಾವೇಶದಲ್ಲೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದೀರಾ ಸಿದ್ದರಾಮಯ್ಯ ಅವರ ಪರವಾಗಿ. ಭಯ ಪಟ್ಟಿದೆಯಾ ಕಾಂಗ್ರೆಸ್ ಅಂತ? ಭಯ ಯಾಕೆ ಪಡಬೇಕಿದ್ರೆ ನೋಡಿ, ನೀವು ಕೇಳಿದ್ರಿ ಇದು ಜನಾಂದೋಲನ ಹೆಂಗಾಗುತ್ತೆ, ನಾವು ಆಡಳಿತದಲ್ಲಿದ್ದೀವಿ ಅಂತ. ಜನಾಂದೋಲನ ಅಂದರೆ ಏನು? ಸಂವಿಧಾನವನ್ನು ಸಂರಕ್ಷಣೆ ಮಾಡೋದು. ಸಂವಿಧಾನಿಕವಾಗಿ ಒಂದು ಸರ್ಕಾರ ಇವಾಗ ಆಡಳಿತದಲ್ಲಿದೆ. ಹಾಗೆ ಬಂದು ನಾವೇನು ಆಪರೇಷನ್ ಹಸ್ತ ಮಾಡಿ ಬಂದ್ವು ಅಧಿಕಾರಕ್ಕೆ, ಜನರ ಆಶೀರ್ವಾದ ಪಡ್ಕೊಂಡು ಇವತ್ತು 136 ಜನ ಇದ್ದೀವಿ ನಾವು. ಇಂಥ ಒಂದು ಸರ್ಕಾರವನ್ನು, ಜನಪರವಾದಂಥ ಸರ್ಕಾರವನ್ನು, ಜನರ ಆಶೀರ್ವಾದದಿಂದ ಬಂದಂಥ ಸರ್ಕಾರವನ್ನು ಇವರು ಕಿತ್ತು ಬಿಸಾಕಲಿಕ್ಕೆ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಗವರ್ನರ್ ಕಚೇರಿಯನ್ನು ಅಥವಾ ಆ ಸಂವಿಧಾನಕ ಹುದ್ದೆಯನ್ನು ಇವರು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಸುಮ್ಮನೆ ಇರಬೇಕಾ? ಇದು ಜನಾಂದೋಲನ ಯಾಕೆ ಅಂದರೆ ಇವರು ಸಂವಿಧಾನದ ಕೊಗ್ಗೊಲೆ ಮಾಡ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಪೂರ್ವ ನಿರ್ದೇಶನಗಳಿದೆ ಅಲ್ವಾ, ಉದಾಹರಣೆಗಳಿದೆ ಅಲ್ವಾ. ವೆಸ್ಟ್ ಬೆಂಗಾಲಲ್ಲಿ ಪ್ರಯತ್ನ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ನಿಮ್ಮ ತಮಿಳ್ನಾಡಿನಲ್ಲಿ ಮಾಡಿದ್ರು, ಕೇರಳನಲ್ಲಿ ಗವರ್ನರೇ ಸ್ಟ್ರೈಕಿಗೆ ಕೂತ್ಕೊತಾರೆ. ಯಾವ ರೀತಿ ಗವರ್ನರ್ಸ್ಗಳನ್ನು ಇವರು ದುರುಪಯೋಗ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಧ್ವನಿ ಎತ್ತಬಾರ್ದ? ಯಾವ ರೀತಿ ಒಂದು ಸಂವಿಧಾನದ ಹುದ್ದೆಯನ್ನು ಇವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಜನರಿಗೆ ತಿಳಿಸಬಾರ್ದ? ದಿಸ್ ಈಸ್ ನಾಟ್ ಅ ಫೈಟ್ ಫಾರ್ ಮಿಸ್ಟರ್ ಸಿದ್ದರಾಮಯ್ಯ. ದಿಸ್ ಈಸ್ ದ ಫೈಟ್ ಟು ಸೇವ್ ದ ಕಾನ್ಸ್ಟಿಟ್ಯೂಷನ್. ನೀವೇ ಹೇಳಿ, 12 ತಾಸಿನಲ್ಲೇ ಯಾರೋ ಒಬ್ಬ ಬಂದು ಹಿಂಗೆ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಹಿಂಗೆ ಕಂಪ್ಲೇಂಟ್ ಇದೆ ಅಂದ ತಕ್ಷಣವೇ ಶೋಕಾಸ್ ನೋಟಿಸ್ ಕೊಡೋದಾ? ಯಾಕೆ ನಿಮಗೆ ಪ್ರಾಸಿಕ್ಯೂಷನ್ ಮಾಡಬಾರ್ದು ಅಂತ? ಆಗಲೇ ಚೀಫ್ ಸೆಕ್ರೆಟರಿ ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. 100 ಪುಟದ್ದು ಹೋಗಿ ನಾವು ರಿಪೋರ್ಟ್ ಸಲ್ಲಿಸಿದ್ದೀವಿ, ಅದು ಯಾವುದೂ ಒಂದು ಪೇಜು ತಿರುಗಿಸಿಲ್ಲ. ಆಗಲೇ ನೀವು ಶೋಕಾಸ್ ನೋಟಿಸ್ ಕೊಡ್ತಾ ಇದ್ದೀರಂದರೆ ದುರುದ್ದೇಶದಿಂದಾನೇ ಅಲ್ವಾ?
ಆಮೇಲೆ ಯಾರು ದೂರು ಸಲ್ಲಿಸ್ತಾ ಇದ್ದಾರೆ, ಅವ್ರ ವರ್ಚಸ್ಸೇನು, ಅವರು ಹಿಂದೆ ಇಂಥ ಪ್ರಕರಣಗಳಲ್ಲಿ ಯಶಸ್ಸು ಕಂಡಿದ್ದಾರಾ ಇಲ್ಲ, ಅದೆಲ್ಲ ಪರಿಶೀಲನೆ ಮಾಡ್ಬೋದಾಗಿತ್ತಲ್ಲ. ಮಾಡಿದ್ರ? ಸದನದಲ್ಲಿ ಎರಡು ವಾರ ಸದನ ನಡೆಸಿದ್ವಿ. 10ನೇ ದಿನಕ್ಕೆ ಇವ್ರು ತರ್ತಾರೆ, 11ನೇ ದಿನಕ್ಕೆ ತರ್ತಾರೆ ಈ ಮ್ಯಾಟರ್. ಚರ್ಚೆ ಮಾಡ್ಬೋದು, ಡೇ 1 ಮಾಡ್ಬೋದಾಗಿತ್ತಲ್ಲ. ಇದ್ರ ಬಗ್ಗೆ ಆಸಕ್ತಿ ಇದ್ದಿದ್ರೆ ಮೊದಲೇ ದಿನನೇ ತಂದು ಮಾಡ್ಬೋದಾಗಿತ್ತು, ಮಾಡಿಲ್ಲ. ನಾನು ಹೇಳ್ದಂಗೆ ಈ ಪಾದಯಾತ್ರೆ ವಿಜೇಂದ್ರ ಅವರಿಗೆ ಲಾಂಚ್ ಮಾಡೋಕ್ಕಿರೋದು, ಅಲ್ಲಿ ಆಕ್ಸೆಪ್ಟೆನ್ಸ್ ಇಲ್ಲ. ರಮೇಶ್ ಜಾರಕಿಹೊಳಿ ಅವರು ತಿರಸ್ಕಾರ ಮಾಡಿದ್ದಾರೆ ವಿಜೇಂದ್ರ ಅವರ ನಾಯಕತ್ವವನ್ನು. ಈಶ್ವರಪ್ಪ ಅವರು ಏನು ಹೇಳಿದ್ದಾರೆ, ಈ ಅಪ್ಪ ಮಕ್ಕಳ ಈ ಕುಟುಂಬ ರಾಜಕೀಯದಿಂದ BJP ಅವರಿಗೆ ನಾವು ಮುಕ್ತ ಮಾಡಬೇಕು, ನಾವು ಇದು ಸ್ವಚ್ಛಗೊಳಿಸಬೇಕು BJP. ಯತ್ನಾಳವರಂತೂ ಇನ್ನೂ ಜಾಸ್ತಿನೇ ಹೇಳಿದ್ದಾರೆ, ನಾನು ಹೇಳಕ್ಕೆ ಹೋಗಲ್ಲ ಅವೆಲ್ಲ. ವೆನ್ ಸೀನಿಯರ್ ಲೀಡರ್ಶಿಪ್ ಇಸ್ ನಾಟ್ ದೇರ್, ಅದಕ್ಕೆ ಇವ್ರ ಲೀಡರ್ಶಿಪ್ ಕಾಯಂಗೊಳಿಸ್ಲಿಕ್ಕೆ ಇವತ್ತು ಮಾಡ್ತಾ ಇರೋದು. ಮಾಡಲಿ. ನಿನ್ನೆ ಸ್ಟೇಜ್ ಮೇಲೇ BJP ಮತ್ತು JDS ನಾಯಕರು ಪರಸ್ಪರ ವಾಗ್ಯುದ್ಧ ನಡೆಸಿದ್ದು ಪ್ಲೇ ಮಾಡಿದ್ರು ವಿಡಿಯೋ. ಇವತ್ತು BJPನವರು ಇವಾಗ ಸಮಾವೇಶದಲ್ಲಿ ಅಟ್ಯಾಕ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ ಅಂತ. ಮಾಡಲಿ, ಅವ್ರ ಕೆಲಸ ಏನಿದೆ. ನಾವು ದಾಖಲೆಗಳು ಮುಂದಿಟ್ಟೆ ಮಾತಾಡ್ತಾ ಇದ್ದೀವ. ಅವ್ರೇನು ಹೇಳಿದ್ರು ಇವ್ರೇನು ಹೇಳಿದ್ರು ಅಂತ ನಾವು ಹಿಂಗೆ ಏನಾದರೂ ಮಾತಾಡಿದರೆ ಅದನ್ನು ತೋರಿಸ್ಲಿ. ಈಗ ನಿನ್ನೆ ಒಂದು ಫ್ಲೆಕ್ಸ್ ಹಾಕಿದ್ವಿ, ಆ ಜಾಹೀರಾತು ಕೊಟ್ಟವ್ರು ಯಾರು? JDS ವಿರುದ್ಧ ಒಂದು ಜಾಹೀರಾತು ಬಂತು. ಯಾರು ಕೊಟ್ಟಿದ್ದು? BJP ಕೊಟ್ಟಿದ್ದು. ಅದನ್ನೇ ನಾವು ಪ್ರಿಂಟ್ ಮಾಡಿ ಹಾಕಿದ್ದಕ್ಕೆ ಇವ್ರಿಗೆ ಬೆಂಕಿ. ಅದು ಅರ್ಥನೇ ಆಗಿಲ್ಲ. ಜಾಹೀರಾತು ಹಾಕಿದ್ದು ಏನು JDS ಅವರ ಕುಟುಂಬದ ಆಸ್ತಿ ಎಷ್ಟಿದೆ ಅಂತ BJP ಅವರು ಜಾಹೀರಾತು ಕೊಟ್ಟಿದ್ದು. ನನ್ನ ಪ್ರಕಾರ ಸ್ಟಾರ್ ಆಫ್ ಮೈಸೂರಿನಲ್ಲಿ ಎಲ್ಲೋ ಒಂದು ಅರ್ಧ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಆ ಅಡ್ವರ್ಟೈಸ್ಮೆಂಟು ನಿನ್ನೆ ನಾವು ಫ್ಲೆಕ್ಸಲ್ಲಿ ಹಾಕಿಸ್ತೀವಿ. ಇದಕ್ಕೆ ಉತ್ತರ ಕೇಳ್ರಪ್ಪ. ಹಂಗೆ ಅಕ್ಕಪಕ್ಕನೇ ಕೂತ್ಕೊಂತೀರಲ್ಲ ನಾಳೆ ಇವತ್ತು, ಅಕ್ಕಪಕ್ಕನೇ ಇದು ಜಾಹೀರಾತಲ್ಲಿ ಯಾಕಪ್ಪ ಹಿಂಗೆ ಹಾಕಿದೆ ಅಂತ JDS ಲೀಡರ್ಸು BJP ಅವ್ರಿಗೆ ಕೇಳಬೇಕು. ಇವರು ವಿಜೇಂದ್ರ ಅವರು ಹೇಳಬೇಕು, JDS ಅವ್ರು ಯಾರು BJP ಅವರು ಹೇಳಬೇಕು JDS ಅವರಿಗೆ. ಇದೇ ಯಡಿಯೂರಪ್ಪ ಅವರು ಅಸೆಂಬ್ಲಿನ ಏನು ಹೇಳಿದರು, ನೀವು ದುರ್ಯೋಧನ, ನಿಮ್ಮ ಲಾಂಛನ ನಾಗರಹಾವು. ಈ ಅಪ್ಪ ಮಕ್ಕಳ ಪಕ್ಷವನ್ನು ನಾನು ಸರ್ವನಾಶ ಮಾಡೋ ತನಕ ನಾನು ಸುಮ್ಮನೆ ಕೂತ್ಕೊಂಡಿಲ್ಲ ಅಂತ ಯಡಿಯೂರಪ್ಪ ಅವ್ರು ತಾನೇ ಹೇಳಿದ್ದು. ಇವತ್ತು ಎಂಥ ವಿಪರ್ಯಾಸ, ಹೋಗ್ಬಿಟ್ಟು ಅವ್ರ ಮಗನ ಭವಿಷ್ಯಕ್ಕೋಸ್ಕರ JDS ಅವ್ರು ಕಾಲು ಬಿದ್ದಿದ್ದಾರೆ. ಸೊ ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಇದು ಲಾಂಚ್ ಪ್ಯಾಡ್ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಾದಂಥ ಕನ್ನಡಿಗರಿಗೆ ಒಳ್ಳೆಯದಾಗುವಂಥ ಅಥವಾ ಏನೋ ಒಂದು ಭಾಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತ ಯಾವುದೇ ಅಂಶಗಳು ಇಲ್ಲ. ನಿನ್ನೆ ಮಾಡಿದಂಥ ಸಮಾವೇಶದಲ್ಲಿ ಅದೇ ವೇದಿಕೆಯಲ್ಲಿ ಇವತ್ತು BJP ಮತ್ತು JDS ಫ್ಲೆಕ್ಸ್ ಹಾಕಿದ್ದಾರೆ ಸರ್. ನಿಮ್ಮ ವಾಲ್ಮೀಕಿ ಮೂಡಾದಲ್ಲಿ ಏನೇನು ನಡೆದಿದೆ ಹಗರಣಗಳು ಅನ್ನೋ ಆರೋಪದಲ್ಲಿ. ಮಾಡಲಿ ಇವರೇ. ಈಗ ಒಂದು ಕಮಿಷನನ್ನು ಕೂಡಿಸಿದ್ದೀವಿ, ಒಬ್ಬರು ಜಡ್ಜ್ ದೇಸಾಯಿ ಅಂತ ನಾವು ನೇಮಕ ಮಾಡಿದ್ದೀವಿ. ಹೋಗಿ ಕೊಡಲಿ ಅಲ್ಲಿ. ನೀವು ಜಾಹೀರಾತು ಹಾಕಿ, ತೊಂದರೆ ಇಲ್ಲ. ನೀವು ಫ್ಲೆಕ್ಸು ಹಾಕಿ, ಫ್ಲೆಕ್ಸಿಗೆ ಬೇಕಾದರೆ ಜಾಗನೂ ನಾವೇ ಇಸ್ಕೊಡ್ತೀವಿ. ಆದರೆ ದಾಖಲೆಗಳಿದ್ದರೆ ಹೋಗಿ ಜಡ್ಜಿಗೆ ಕೊಡಿ, ಆ ಕಮಿಷನಿಗೆ ಕೊಡಿ, ಇನ್ವೆಸ್ಟಿಗೇಷನ್ ಆಗಲಿ. ನಾವು ಬೇಡ ಅಂದಿದ್ದೀವ? ಸುಮ್ಮನೆ ಬೀದಿನಲ್ಲೆಲ್ಲ ಬಾಯಿ ಬಡ್ಕೊಂಡ್ರೆ ಆಗುತ್ತಾ? ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಸೆಸ್. ಕೊಡಿ ದಾಖಲೆಗಳು. ಸರಿ, KDB ಅಧಿಕಾರಿಗಳ ಮೇಲೆ ED ದಾಳಿ ಮಾಡಿದ್ದಾರೆ ಸರ್. ಕೋಟಿ ಹಣ ಪತ್ತೆಯಾಗಿದೆ. ಒಂದು ಕಡೆ ಅಧಿಕಾರಿಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಹಿಡಿತಾ ಇಲ್ಲ. ನೋಡಿ, ಭ್ರಷ್ಟಾಚಾರ ಅಂತೇನಿದೆ ಅದು ನಿರ್ಮೂಲನೆ ಮಾಡೋದು ಭಾಳ ಕಷ್ಟ. ನಾವು ಒಂದು ಸ್ವಚ್ಛ ಆಡಳಿತ ಕೊಡುವುದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಇದೇ ನರೇಂದ್ರ ಮೋದಿ ಅವರು ಕೆಂಪುಕೋಟೆ ಮೇಲೆ ನಿಂತು 10 ವರ್ಷದಿಂದ ಅದೇ ಹೇಳ್ತಾ ಇರೋದಲ್ಲ, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ನಾವು ವಿಕಸಿತ ಭಾರತ್ ಮಾಡಬೇಕು. ಈಗ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಇದೆ. ಇವಾಗ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 25-30 ತನಿಖಾ ತಂಡಗಳನ್ನು ನಾವು ರಚನೆ ಮಾಡಿ ನಾವು ಮಾಡ್ತಾ ಇದ್ದೀವಿ. ವಾಲ್ಮೀಕಿ ಹಗರಣದಲ್ಲೂ ಅದೇ ಆಗಿರೋದಲ್ಲ. ಮಂತ್ರಿಗಳ ಕೈವಾಡ ಇಲ್ಲ, ಮುಖ್ಯಮಂತ್ರಿಗಳ ಕೈವಾಡ ಇಲ್ಲ. ಅಧಿಕಾರಿಗಳು ಅವ್ರ ಲೆವೆಲಲ್ಲಿ ಏನೇನು ಮಾಡ್ತಾರೆ ಅಂದ್ಬಿಟ್ಟು ನಮಗೂ ಒಂದೊಂದು ಸರಿ ಗೊತ್ತಾಗೋದಿಲ್ಲ. ಈಗ ಯಾವ ಪಿ ಡಿ ಒ ಎಲ್ಲಿ ಈ ಖಾತಾ ಮಾಡಿಕೊಟ್ಟಿರ್ತಾನೆ, ಯಾರಿಗೆ ದುಡ್ಡು ಕೊಟ್ಟಿರ್ತಾನೆ, ತೊಗೊಂಡಿರ್ತಾನೆ, ಹೇಗೆ ಗೊತ್ತಾಗ್ತದೆ ನಮಗೆ ಹೇಳಿ? ಆದರೆ ನಮ್ಮ ಸರ್ಕಾರದ ಒಂದು ಸ್ಪಷ್ಟವಾದಂಥ ಸಂದೇಶ ನಾವು ನೀಡಿದ್ದೇವೆ, ನಾವು ಸ್ವಚ್ಛ ಆಡಳಿತ ಕೊಡಬೇಕು ಅಂತ. ಮಂತ್ರಿಗಳು ಕೂಡ ಅದೇವನ್ನು ಪಾಲನೆ ಮಾಡ್ತಾ ಇದ್ದಾರೆ. ವಾಟ್ ಎವರ್ ಇಟ್ ಈಸ್, ಇಟ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್. IT ಇರ್ಬೋದು, ED ಇರ್ಬೋದು, CBI ಇರ್ಬೋದು, ಯಾವುದೇ ತನಿಖಾ ತಂಡ ಬಂದ್ರೂ ಕೂಡ ನಾವು ಪಾರದರ್ಶಕವಾಗಿ ಅವರಿಗೆಲ್ಲ ಸಹಕಾರ ನೀಡ್ತೀವಿ. ಸರ್, ಇನ್ನೊಂದು
ಕಳೆದ ಸರ್ಕಾರದಲ್ಲಿ ಹಗರಣಗಳು ಆಗಿವೆ ಅಂತ ಆರೋಪ ಮಾಡಿದ್ರಿ. ಇವಾಗ DK ಸರ್ ಹೇಳಿದ್ರು 10ನೇ ತಾರೀಕು ನಂತರ ಇದೆಲ್ಲ ನೋಡ್ತೀರಿ ಅಂತ ಹೇಳಿದ್ರು. ಇಲ್ಲ ನೋಡಿ ಹಾಗಲ್ಲ, 10ನೇ ತಾರೀಕು ಇದ್ರದ್ದು ನಾಳೆಯಿಂದ ಏನೇನಾಗುತ್ತೆ? ಇಲ್ಲಿ ನಾಳೆಯಿಂದಲ್ಲ, ಈಗಾಗಲೇ ಭಾಳಷ್ಟು ಇದು ಪ್ರೋಗ್ರೆಸ್ನಲ್ಲಿ ಇದೆ. ಈಗ ನಿಮ್ಮ ಯಾವುದು ನಿಮ್ಮ 40% ಭ್ರಷ್ಟಾಚಾರದ ಆರೋಪ ಏನಿತ್ತು ಅದ್ರ ತನಿಖಾ ಇಟ್ಸ್ ಇನ್ ಪ್ರೋಸೆಸ್ಸು. PSIದು ಈಗಾಗಲೇ ಅವರು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟು ಇದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದೆ. ಅದಕ್ಕೆ ನಾವು ತಕ್ಕಂಗೆ ನಾವು ಮೂವ್ ಮಾಡ್ತಾ ಇದ್ದೀವಿ. KKRDB ಹಗರಣ ಇರ್ಬೋದು, ಹೀಗೆ ಎಲ್ಲ ಹಗರಣವು ಬೇರೆ ಬೇರೆ ಹಂತದಲ್ಲಿವೆ. ಅವೆಲ್ಲನೂ ಕೂಡ ಮುಂಚೆ ನಾವು ಕ್ಲೋಸ್ ಮಾನಿಟ್ರಿಂಗ್ ಮಾಡ್ತಾ ಇರಲಿಲ್ಲ, ಯಾಕಂದರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಶುಡ್ ಬಿ ಫಾಲೋಡ್ ಅಂತ. ಈಗ ಇಂಟ್ರಿಮ್ ರಿಪೋರ್ಟ್ಗಳು ಯಾವುದಕ್ಕೆ ಬಂದಿದೆ ಅದಕ್ಕೆ ಸೂಕ್ತವಾದಂಥ ಕ್ರಮ ನಾವು ತಗೋತೀವಿ. ಇನ್ನೂ ಒಂದು 6 ತಿಂಗಳು ಕೊಡಿ, ಮ್ಯಾಕ್ಸಿಮಮ್ 6 ತಿಂಗಳು 1 ವರ್ಷ. ಅರ್ಧ ಜನ ಜೈಲಿಯಲ್ಲಿರ್ತಾರೆ, ಇನ್ನು ಅರ್ಧ ಜನ ಬೇಲಿಗೆ ಓಡಾಡ್ತಾರೆ. BJP ಆಗುತ್ತೆ 100%. ಉಪ್ಪು ತಿಂದರೆ ನೀರು ಕುಡಿಲೇಬೇಕಲ್ಲ. ಈಗ ನಾವು ಹೇಳ್ತಾ ಇರೋದೇ ಸರ್, 45 ರೂಪಾಯಿ ಮಾಸ್ಕು 150ಕ್ಕೆ ಮಾರಿರೋದಂತ. 15% ವಿಜೇಂದ್ರ ಸರ್ವಿಸ್ ಟ್ಯಾಕ್ಸ್ ತೊಗೊಂಡಿರೋ ಕಂಪ್ಲೇಂಟು ನಾವು ಕೊಟ್ಟಿದ್ದೀವ, 7 ಜನ BJP MLAಗಳು ಕೊಟ್ಟಿರೋದ. ಇವೆಲ್ಲನೂ ಮಾಡ್ತಾ ಇದ್ದೀವಿ, 100% ಆಗುತ್ತೆ. ಈಗ ಗವರ್ನರ್ ಅವ್ರಿಗೆ ಇಷ್ಟ ಆಸಕ್ತಿ ಇದೆಯಲ್ಲ ಮುಖ್ಯಮಂತ್ರಿಗಳಿಗೆ ಜೈಲಿಗೆ ಹಾಕಬೇಕು ಅಂದ್ಬಿಟ್ಟು, ಯಾಕೆ ಕುಮಾರಸ್ವಾಮಿ ಅವ್ರ ಕೇಸ್ ಮೇಲೆ ಸುಮ್ಮನೆ ಇದ್ದಾರೆ, ಶಶಿಕಲಾ ಜೊಲ್ಲೆ ಅವ್ರ ಕೇಸ್ ಮೇಲೆ ಸುಮ್ಮನಿದ್ದಾರೆ, ಮುರುಗೇಶ್ ನಿರಾಣಿ ಅವ್ರ ಕೇಸ್ ಮೇಲೆ ಸುಮ್ಮನಿದ್ದಾರೆ. 2 ವರ್ಷ 3 ವರ್ಷ ಪ್ರಾಸಿಕ್ಯೂಷನಿಗೆ ತನಿಖಾ ತಂಡ ಕೇಳ್ತಾ ಇರೋದು, ಯಾರೋ ಆರ್ಡಿನರಿ ವ್ಯಕ್ತಿ ಕೇಳ್ತಾ ಇಲ್ಲ, ಅಥವಾ ಯಾರೋ RTI ಆ್ಯಕ್ಟಿವಿಸ್ಟ್ ಕೇಳ್ತಾ ಇಲ್ಲ. ಸರ್ಕಾರದ ತನಿಖಾ ಸಂಸ್ಥೆಗಳು ಇದಕ್ಕೆ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡಿ ಅಂದರೆ ಕೊಡ್ತಾ ಇಲ್ಲ ಅಂದರೆ ಏನು ದುರುದ್ದೇಶ ಇವತ್ತು? ಮತ್ತೊಮ್ಮೆ ಪದೇ ಅದೇ ಕೇಳೋದು ನಾನು, ಈ ಸ್ಕ್ರಿಪ್ಟ್ ಎಲ್ಲಿಂದ ಬರ್ತಾ ಇದೆ ಗವರ್ನರಿಗೆ? ಯಾರು ಬರ್ದು ಕೊಡ್ತಾ ಇದ್ದಾರೆ? ನಿನ್ನೆ ನಿಮ್ಮದೇ ಸಚಿವರು ಹೇಳಿದ್ರು ರಾಷ್ಟ್ರಪತಿಗಳ ಗಮನಕ್ಕೆ ತರ್ತಿದ್ದೀವಿ ರಾಜ್ಯಪಾಲರ ನಡೆ ಏನು ನಡೀತಿದೆ ಅಂತ. ನೋಡಿ, ಇದು ನಾನು ಹೇಳಿಲ್ವ, ಒಂದು ಪ್ಯಾಟರ್ನ್ ಇದೆ. ಯಾವತ್ತಾನ ನೀವು ನಮ್ಮ ದೇಶದ ಇತಿಹಾಸದಲ್ಲಿ ಗವರ್ನರ್ ಪ್ರೊಟೆಸ್ಟ್ ಮಾಡಿರೋದು ನೋಡಿದ್ದೀರಾ? ಕೇರಳನಲ್ಲಿ ಆಗಿಲ್ವಾ? ರಾಜ್ಯಪಾಲರ ಭಾಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸ್ಬಿಟ್ಟು ಬಿಟ್ಟು ಹೋಗಿರೋದು ನೋಡಿಲ್ವಾ ತಮಿಳುನಾಡು ಅಸೆಂಬ್ಲಿನಲ್ಲಿ? ವೆಸ್ಟ್ ಬೆಂಗಾಲ್ ಅಸೆಂಬ್ಲಿನಲ್ಲಿ, ವೆಸ್ಟ್ ಬೆಂಗಾಲ್ ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಅದು ಗೊತ್ತಿಲ್ವಾ ತಮಗೆ? ಅವರೇ ಪ್ರಚೋದನೆ ಕೊಡ್ತಾ ಇದ್ದಾರೆ ಗವರ್ನರ್ಗಳು. ಇದು ಅವರ ಹುದ್ದೆಗೆ ತಕ್ಕಂಗೆ ನಡೀತಾ ಇಲ್ಲ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಅವರು ಕೂಡ ಹೇಳಿಲ್ವಾ? ಸುಪ್ರೀಂ ಕೋರ್ಟ್ ಅವರು ಕೂಡ ಇದೆ ಅವರ ವರ್ತನೆದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆ ಸಂವಿಧಾನ ಹುದ್ದೆಗೆ ಇವರು ಕಳಂಕ ಬರುವಂಥ ರೀತಿ ಮಾಡ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿದೆ ಅಲ್ಲ ಆಗಲೇ. ಇದೆಲ್ಲ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನವರು. ಬೇರೆ ಇದು ಕೋರ್ಟ್ ತನಕ ಹೋಗಿ ಬಂದಿರೋ ಮ್ಯಾಟ್ರ್ಗಳು ಇವೆಲ್ಲ. ಸರ್ಕಾರಕ್ಕೆ ಆಪರೇಷನ್ ಕಮಲದ ಭಯನೇ ಇದೆ ಸರ್. ಯಾಕ್ರಿ? 10 ತಿಂಗಳು ಕೂಡ ಇರಲ್ಲ ಸರ್ಕಾರ ಅಂತ ಹೆಚ್ಚಿಗೆ ಪದೇ ಆರೋಪ ಮಾಡ್ತಿದ್ದಾರೆ. ಅವ್ರು ಎಷ್ಟು ಜನ ಇದ್ದಾರೆ ಈಗ? ಎಷ್ಟು ಜನ ಇದ್ದಾರೆ? JDS ಅವರು ಈಗ ನೋಡಿ ಪಾಪ JDS ಎಷ್ಟು ನೆಲ ಕಚ್ಚಿತ್ತು ಅಂದರೆ, ಅವರ ಸ್ವಂತ ಕುಟುಂಬದವರೇ BJPಯಿಂದ ಹೋಗಿ ಟಿಕೆಟ್ ತೊಗೊಂಡು ನಿಂತ್ಕೋಬೇಕಾಗಿತ್ತು. ಮರ್ತೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ JDS ಅವರು. ಇವೆಲ್ಲ ಯಾಕೆ ಗೊತ್ತಾ ಸರ್ ಮಾಡ್ತಾ ಇರೋದು? ಶ್ರೀ ಪ್ರಜ್ವಲ್ ರೇವಣ್ಣ ಅವರ ಕೃತ್ಯಗಳನ್ನು ಮುಚ್ಚಾಕ್ಲಿಕ್ಕಷ್ಟೇ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಹೇಳಿ ನನಗೆ? ಮೊನ್ನೆ ತನಕ ನಮ್ಮ ಕುಟುಂಬ ಅವ್ರ ಕುಟುಂಬ ಎಲ್ಲ ಜೊತೆಗಿದ್ದೀವಿ ಅಂದರು, ಈಗ ಅವರೇ ಸಪ್ರೇಟು ನಾವೇ ಸಪ್ರೇಟ್ ಅಂತಾರೆ, ಮತ್ತೆ ಒಂದಾಗ್ತಾರೆ. ಏನಿದು ಗೊತ್ತೇ ಇಲ್ಲ. ಈಗ JDS ಅವ್ರ ಗಂಡಸ್ತನ ಎಲ್ಲ ಕಡೆ ಪ್ರದರ್ಶನ ಆಯ್ತಲ್ಲ ಪೆನ್ ಡ್ರೈವ್ನಲ್ಲಿ, ಅದ್ರ ಬಗ್ಗೆ ಮಾತಾಡೋದಿಲ್ವ ಅವರು? ಸರ್, ಇದು ಈಗ SC/ST ಮೀಸಲು ವರ್ಗೀಕರಣ ವಿಚಾರ ಎಲ್ಲೊಂದು ಕಡೆ ಕೆನೆಪದರ ಮತ್ತೆ ನೋಡಿ, ಇದ್ರ ಬಗ್ಗೆ ಈಗ ಇವರು ಮಾನ್ಯ ಪ್ರಧಾನಮಂತ್ರಿಗಳು ತೆಲಂಗಾಣ ಚುನಾವಣೆ ಇದ್ದಾಗ ಭಾಳ ಗಂಟಾಘೋಷವಾಗಿ ನಾನು ಆರ್ಡಿನೆನ್ಸ್ ತರ್ತೀನಿ ಅಂತ ಹೇಳಿದರು. ಬಹುಶಃ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ. ಈಗ ಸಬ್ ಕ್ಲಾಸಿಫಿಕೇಷನ್ಗೆ ಸುಪ್ರೀಂ ಕೋರ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಯವರ ನಿಲುವು ಏನಿದ್ರ ಬಗ್ಗೆ ಅಂತ ಫಸ್ಟು ಸ್ಪಷ್ಟವಾಗಬೇಕು. ಅದಾದಮೇಲೆ ನಾವು ರಾಜ್ಯ ಸರ್ಕಾರದಲ್ಲಿ ನಾವು ಏನೇನು ಮಾಡಬೇಕು ಅದು ನಾವು ಮಾಡ್ತೀವಿ. ಏನು ನಾವು ಜಾತಿ ಗಣತಿ ಮಾಡಬೇಕು ಅಂತ ನಾವು ಮುಂಚೆಯಿಂದನೂ ಹೇಳ್ತಾ ಇದ್ದೀವಿ, ಅದನ್ನು ನಾವು ಮಾಡ್ತೀವಿ. ಜಾತಿ ಗಣತಿನಲ್ಲಿ ಗೊತ್ತಾಗ್ತದೆ ಯಾರು ಎಷ್ಟು ಅಂತ. ಆ್ಯಂಡ್ ಆಲ್ಸೋ ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿದ್ದಾರೆ, ಬ್ಯಾಕ್ವರ್ಡ್ನೆಸ್ನ ಡಿಟರ್ಮೈನ್ ಮಾಡಬೇಕು ಅಂತ, ಅದನ್ನು ಮಾಡ್ಲಿಕ್ಕೆ ತಯಾರಿದ್ದೀವಿ. ಆದರೆ BJPಯವರ ನಿಲುವು ಏನಿದ್ರ ಬಗ್ಗೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳ ನಿಲುವು ಏನಿದ್ರ ಬಗ್ಗೆ ಅದು ಸ್ಪಷ್ಟವಾಗಬೇಕು ಫಸ್ಟ್. ನಮಗೆ ಮೇಲಿಂದ ಬರಲಿ, ಮಾಡೋಣಂತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.